Three most common deficiencies in women. ಫಸ್ಟ್ ಒನ್ ಐರನ್. ಮೆನ್ಸ್ಟ್ರುವೇಷನ್ ಟೈಮ್ ಅಲ್ಲಿ ಬ್ಲೀಡಿಂಗ್ ಆಗೋದ್ರಿಂದ ಐರನ್ ಡೆಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ವುಮೆನ್ ಯಾರಿಗೆ ಹೆವಿ ಪೀರಿಯಡ್ಸ್ ಆಗುತ್ತೋ ದೇ ಆರ್ ಆಲ್ವೇಸ್ ಅಟ್ ದ ರಿಸ್ಕ್ ಆಫ್ ಐರನ್ ಡೆಫಿಷಿಯನ್ಸಿ. ಡ್ಯೂರಿಂಗ್ ಯುವರ್ ಮೆನ್ಸ್ಟ್ರುವೇಷನ್ ಇನ್ಕ್ಲೂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸ್ಪಿನಚ್, lentils, beans, seeds like pumpkin seeds to avoid iron deficiency. Second, calcium. Women are at higher risk of osteoporosis than men. ಅಂಡ್ ಆಲ್ಸೋ ಮೆನೋಪೋಸ್ ಆದ್ಮೇಲೆ ಕ್ಯಾಲ್ಸಿಯಂ ನ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಎಸ್ಟ್ರೋಜನ್ ಕಮ್ಮಿ ಆಗೋದ್ರಿಂದ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ದಿಸ್ ಯು ಕ್ಯಾನ್ ಇನ್ಕ್ಲೂಡ್ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಲೈಕ್ ಮಿಲ್ಕ್, ಚೀಸ್, ಯೋಗರ್ಟ್, ಬ್ರಾಕೊಲಿ, ಆಲ್ಮಂಡ್ಸ್ ಅಂಡ್ ಟೋಫು. ಥರ್ಡ್ ಒನ್ ವಿಟಮಿನ್ ಡಿ. ಬೋತ್ ಮೆನ್ ಅಂಡ್ ವಿಮೆನ್ ಇಬ್ರಿಗೂ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಇಂಡೋರ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ನ ಮನೆಯಲ್ಲೇ ಅಂಡ್ ಆಫೀಸ್ ಅಲ್ಲೇ ಸ್ಪೆಂಡ್ ಮಾಡ್ತೀವಿ. ಇದರಿಂದ ಸನ್ಲೈಟ್ ಜಾಸ್ತಿ ಸಿಗೋದಿಲ್ಲ. ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ರೆ ನಿಮ್ ಬಾಡಿಯಲ್ಲಿ ಕ್ಯಾಲ್ಸಿಯಂ ಪ್ರಾಪರ್ ಆಗಿ ಅಬ್ಸರ್ವ್ ಆಗೋದಿಲ್ಲ. ಹಾಗೆ ಬೋನ್ ಪೇನ್, ಮಸಲ್ ವೀಕ್ನೆಸ್, ಮೂಡ್ ಸ್ವಿಂಗ್ಸ್, ಫಟೀಗ್ ಈ ತರ ಇಶ್ಯೂಸ್ ಬರುತ್ತೆ. ಸೊ ಸ್ಟಾರ್ಟ್ ಗೆಟಿಂಗ್ 15 to 20 minutes ಸನ್ಲೈಟ್ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್. ಅಂಡ್ ನಿಮ್ಮ ವಿಟಮಿನ್ ಡಿ ಲೆವೆಲ್ ನ ಚೆಕ್ ಮಾಡಿಸಿ. ಅಂಡ್ ನಿಮ್ಗೆ ಏನಾದ್ರು ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಸಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿ. ಅಂಡ್ ಆಲ್ಸೋ ಎವ್ರಿ 3 to 6 months ಒನ್ಸ್ ಬ್ಲಡ್ ಚೆಕ್ ನ ಮಾಡಿಸಿ. ಏನಾರ ಡೆಫಿಷಿಯನ್ಸಿ ಇದ್ರೆ ಡಾಕ್ಟರ್ ರೆಕಮೆಂಡೇಶನ್ ಇಂದ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯುವರ್ ಸಪ್ಲಿಮೆಂಟೇಷನ್. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಅಂಡ್ ಕಂಟೆಂಟ್ ಇಷ್ಟ ಆದ್ರೆ ಫಾಲೋ ಮಾಡಿ.